ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತು ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯಿತು. ನಮ್ಮ ಸ್ನೇಹಿತರು ಒಬ್ಬರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯಿತು. ಈ ಥರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ದರು, ಅಲ್ಲಿಂಥ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಅವರು, ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂಥ ವ್ಯಕ್ತಿ. ಇಲ್ಲೆಲ್ಲ ನೋಡಿದ್ದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಗಾರ್ಡನ್ ಅಧ್ಯಕ್ಷರು ಮೂರ್ತಿಯವರು ಅಂತ ಅವರು. ಮತ್ತು ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರೋವಂಥ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯಿತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ. ಮತ್ತು ಸ್ವಂತ ಮನೆಯೇ ಅವರು ಇಲ್ಲದು. ಅವರು ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ದರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ ಮೇಡಮ್, 8 ಇಯರ್ಸ್ ಬೇಕು. ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ಬರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಥರ ವಿಷಯ ನಮಗೆ ಗೊತ್ತಾಯಿತು, ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮಗೂ ಗೊತ್ತಾಗಿತ್ತು. ಅವರು 8-10 ಇಯರ್ಸ್ ಆಯ್ತು ಬಂದು ಚೆನ್ನಾಗಿರ್ತಾಯಿದ್ರು. ಜೊತೆ ಏರಿಯಾ ಪ್ರೋಗ್ರಾಮ್, ಎಲ್ಲ ಪ್ರೋಗ್ರಾಮ್ಸು, ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ಜೊತೆಲಿ ಇರ್ತಾಯಿದ್ರು. ಗಣೇಶ ಆಗ್ಬೋದು, ಆಗಸ್ಟ್ 15 ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಎಲ್ಲದಕ್ಕೂ ಕೋಆಪ್ರೇಟ್ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರು ಹುಡುಗ, ಪಾಪ 8ನೇ ಕ್ಲಾಸ್ ಏನು ಅನಿಸುತ್ತೆ. ಅವನು ನಮ್ಮ ಮನೆ ಮುಂದೆನೇ ಆಟ ಆಡ್ಕೊಂಡಿರ್ತಾ ಇದ್ದ. ಬೇಜಾರಾಗ್ತಾಯಿದೆ. 4 ಜನ ಜಮ್ಮು ಕಾಶ್ಮೀರ ಹೋಗೋಕ್ಕೆ ಮುಂಚೆ ಲಾಸ್ಟಾಗಿ ಯಾವ್ದು ನೋಡಿದ್ರು ಸರ್? ಲಾಸ್ಟ್ ಅಂದರೆ ನಮಗೆ ಅಷ್ಟೊಂದು ಯಾರು ಹೋಗೋಗಿ ಹೇಳ್ಬಿಟ್ಟು ಹೋಗಲ್ಲ. ಅವ್ರು ಬೇರೆ ತೆಲುಗು, ನಾವು ಬೇರೆ ಕನ್ನಡ. ಎದುರುಗಡೆ ಬಿದ್ದರೆ ಆಯ್ ಬಾಯ್ ಅಂತ ಮಾತಾಡ್ತೀವಿ. ಪ್ರೋಗ್ರಾಮ್ಸಲ್ಲಿ ಮಿಂಗಲ್ ಆಗ್ತದೆ ಸರ್. ಅವ್ರ ಜೊತೆಗೆ ಮತ್ತೆ ಇನ್ನಿಬ್ಬರು ಕುಟುಂಬಗಳು ಒಟ್ಟು ಸ್ನೇಹಿತರು ಅಂದರೆ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಅವ್ರು ಯಾರು ಪರಿಚಯ ಇಲ್ಲ, ಫ್ಯಾಮಿಲಿ ಸಮೇತ. ಅವ್ರ ಊರಿಗೆ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಆಂಧ್ರಾಗ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಅದರಿಂದ ಗೊತ್ತು. ಅದೇ ಅಲ್ಲಿ ಅವರು ಒಂದು 3 ಜನ ಆರ್ಮಿ ಡ್ರೆಸ್ಸಲ್ಲಿ ಬಂದು ಚೆಕ್ ಮಾಡಿ ಫಸ್ಟ್ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿದ್ದಾರಂತೆ. ಇವ್ರು ತೋರಿಸಿದಾರಂತೆ, ಅದು ನ್ಯೂಸ್ ನಮಗೂ ಗೊತ್ತಿರೋ ಪ್ರಕಾರ ಯಾರು ಹೇಳಿದ್ದು. ತೋರಿಸಿದ್ದಾರೆ, ಹಿಂದೂನ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಹತ್ರದಿಂದನೇ ತಲೆಗೆ ಶೂಟ್ ಮಾಡಿದ್ದಾರೆ. ಹತ್ರದಿಂದನೇ ಶೂಟ್ ಮಾಡಿ ಸಾಯಿಸಿದ್ದಾರೆ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತು ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯಿತು. ನಮ್ಮ ಸ್ನೇಹಿತರು ಒಬ್ಬರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯಿತು. ಈ ಥರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ದರು, ಅಲ್ಲಿಂಥ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಅವರು, ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂಥ ವ್ಯಕ್ತಿ. ಇಲ್ಲೆಲ್ಲ ನೋಡಿದ್ದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಗಾರ್ಡನ್ ಅಧ್ಯಕ್ಷರು ಮೂರ್ತಿಯವರು ಅಂತ ಅವರು. ಮತ್ತು ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರೋವಂಥ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯಿತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ. ಮತ್ತು ಸ್ವಂತ ಮನೆಯೇ ಅವರು ಇಲ್ಲದು. ಅವರು ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ದರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ ಮೇಡಮ್, 8 ಇಯರ್ಸ್ ಬೇಕು. ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ಬರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಥರ ವಿಷಯ ನಮಗೆ ಗೊತ್ತಾಯಿತು, ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮಗೂ ಗೊತ್ತಾಗಿತ್ತು. ಅವರು 8-10 ಇಯರ್ಸ್ ಆಯ್ತು ಬಂದು ಚೆನ್ನಾಗಿರ್ತಾಯಿದ್ರು. ಜೊತೆ ಏರಿಯಾ ಪ್ರೋಗ್ರಾಮ್, ಎಲ್ಲ ಪ್ರೋಗ್ರಾಮ್ಸು, ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ಜೊತೆಲಿ ಇರ್ತಾಯಿದ್ರು. ಗಣೇಶ ಆಗ್ಬೋದು, ಆಗಸ್ಟ್ 15 ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಎಲ್ಲದಕ್ಕೂ ಕೋಆಪ್ರೇಟ್ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರು ಹುಡುಗ, ಪಾಪ 8ನೇ ಕ್ಲಾಸ್ ಏನು ಅನಿಸುತ್ತೆ. ಅವನು ನಮ್ಮ ಮನೆ ಮುಂದೆನೇ ಆಟ ಆಡ್ಕೊಂಡಿರ್ತಾ ಇದ್ದ. ಬೇಜಾರಾಗ್ತಾಯಿದೆ. 4 ಜನ ಜಮ್ಮು ಕಾಶ್ಮೀರ ಹೋಗೋಕ್ಕೆ ಮುಂಚೆ ಲಾಸ್ಟಾಗಿ ಯಾವ್ದು ನೋಡಿದ್ರು ಸರ್? ಲಾಸ್ಟ್ ಅಂದರೆ ನಮಗೆ ಅಷ್ಟೊಂದು ಯಾರು ಹೋಗೋಗಿ ಹೇಳ್ಬಿಟ್ಟು ಹೋಗಲ್ಲ. ಅವ್ರು ಬೇರೆ ತೆಲುಗು, ನಾವು ಬೇರೆ ಕನ್ನಡ. ಎದುರುಗಡೆ ಬಿದ್ದರೆ ಆಯ್ ಬಾಯ್ ಅಂತ ಮಾತಾಡ್ತೀವಿ. ಪ್ರೋಗ್ರಾಮ್ಸಲ್ಲಿ ಮಿಂಗಲ್ ಆಗ್ತದೆ. ಸರ್. ಅವ್ರ ಜೊತೆಗೆ ಮತ್ತೆ ಇನ್ನಿಬ್ಬರು ಕುಟುಂಬಗಳು ಒಟ್ಟು ಸ್ನೇಹಿತರು ಅಂದರೆ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಅವ್ರು ಯಾರು ಪರಿಚಯ ಇಲ್ಲ, ಫ್ಯಾಮಿಲಿ ಸಮೇತ. ಅವ್ರ ಊರಿಗೆ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಆಂಧ್ರಾಗ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಅದರಿಂದ ಗೊತ್ತು. ಅದೇ ಅಲ್ಲಿ ಅವರು ಒಂದು 3 ಜನ ಆರ್ಮಿ ಡ್ರೆಸ್ಸಲ್ಲಿ ಬಂದು ಚೆಕ್ ಮಾಡಿ ಫಸ್ಟ್ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿದ್ದಾರಂತೆ. ಇವ್ರು ತೋರಿಸಿದಾರಂತೆ,
ಅದು ನ್ಯೂಸ್ ನಮಗೂ ಗೊತ್ತಿರೋ ಪ್ರಕಾರ ಯಾರು ಹೇಳಿದ್ದು ತೋರಿಸಿದ್ದಾರೆ. ಹಿಂದೂನ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಹತ್ರದಿಂದನೇ ತಲೆಗೆ ಶೂಟ್ ಮಾಡಿದ್ದಾರೆ. ಹತ್ರದಿಂದನೇ ಶೂಟ್ ಮಾಡಿ ಸಾಯಿಸಿದ್ದಾರೆ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತು ಇದು ನಮಗೆ ಬೆಳಗ್ಗೆ ಈ ವಿಚಾರ ಗೊತ್ತಾಯಿತು. ನಮ್ಮ ಸ್ನೇಹಿತರು ಒಬ್ಬರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯಿತು. ಈ ಥರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ದರು, ಅಲ್ಲಿಂಥ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಅವರು, ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂಥ ವ್ಯಕ್ತಿ. ವಾಕಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ನೋಡಿದ್ದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಗಾರ್ಡನ್ ಅಧ್ಯಕ್ಷರು ಮೂರ್ತಿಯವರು ಅಂತ ಅವರು. ಮತ್ತು ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರೋವಂಥ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯಿತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ. ಮತ್ತು ಸ್ವಂತ ಮನೆಯೇ ಅವರು ಇಲ್ಲದು. ಅವರು ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ದರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ ಮೇಡಮ್, 8 ಇಯರ್ಸ್ ಬೇಕು. ಗೊತ್ತಾಗಿದ್ದ ಪ್ರಕಾರ ಏನಾಯಿತು ಅಂತ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ಬರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಥರ ವಿಷಯ ನಮಗೆ ಗೊತ್ತಾಯಿತು, ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮಗೂ ಗೊತ್ತಾಗಿತ್ತು. ಅವರು 8-10 ಇಯರ್ಸ್ ಆಯ್ತು ಬಂದು. ಚೆನ್ನಾಗಿರ್ತಾಯಿದ್ರು ಜೊತೆ. ಇದು ಏರಿಯಾ ಪ್ರೋಗ್ರಾಮ್, ಎಲ್ಲ ಪ್ರೋಗ್ರಾಮ್ಸು, ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ಜೊತೆಲಿ ಇರ್ತಾಯಿದ್ರು. ಗಣೇಶ ಆಗ್ಬೋದು, August 15 ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಎಲ್ಲದಕ್ಕೂ ಕೋಆಪ್ರೇಟ್ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರು ಹುಡುಗ, ಪಾಪ 8ನೇ ಕ್ಲಾಸ್ ಏನು ಅನಿಸುತ್ತೆ. ಅವನು ನಮ್ಮ ಮನೆ ಮುಂದೆನೇ ಆಟ ಆಡ್ಕೊಂಡಿರ್ತಾ ಇದ್ದ. ಬೇಜಾರಾಗ್ತಾಯಿದೆ. 4 ಜನ ಜಮ್ಮು ಕಾಶ್ಮೀರ್ಗೆ ಹೋಗೋಕ್ಕೆ ಮುಂಚೆ ಲಾಸ್ಟಾಗಿ ಯಾವ್ದು ನೋಡಿದ್ರು ಸರ್? ಲಾಸ್ಟ್ ಅಂದರೆ ನಮಗೆ ಅಷ್ಟೊಂದು ಯಾರು ಹೋಗೋಗಿ ಹೇಳ್ಬಿಟ್ಟು ಹೋಗಲ್ಲ. ಅವ್ರು ಬೇರೆ ತೆಲುಗು, ನಾವು ಬೇರೆ ಕನ್ನಡ. ಎದುರುಗಡೆ ಬಿದ್ದರೆ ಆಯ್ ಬಾಯ್ ಅಂತ ಮಾತಾಡ್ತೀವಿ. ಪ್ರೋಗ್ರಾಮ್ಸಲ್ಲಿ ಮಿಂಗಲ್ ಆಗ್ತದೆ. ಸರ್, ಅವ್ರ ಜೊತೆಗೆ ಮತ್ತೆ ಇನ್ನಿಬ್ಬರು ಕುಟುಂಬಗಳು ಒಟ್ಟು ಸ್ನೇಹಿತರು ಅಂದರೆ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಅವ್ರು ಯಾರು ಪರಿಚಯ ಇಲ್ಲ. ಫ್ಯಾಮಿಲಿ ಸಮೇತ ಅವ್ರ ಊರಿಗೆ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ. ಆಂಧ್ರಾಗ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಅದರಿಂದ ಗೊತ್ತು. ಅದೇ ಅಲ್ಲಿ ಅವರು ಒಂದು 3 ಜನ ಆರ್ಮಿ ಡ್ರೆಸ್ಸಲ್ಲಿ ಬಂದು ಚೆಕ್ ಮಾಡಿ ಫಸ್ಟ್ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿದ್ದಾರಂತೆ. ಇವ್ರು ತೋರಿಸಿದಾರಂತೆ. ಅದು ನ್ಯೂಸ್ ನಮಗೂ ಗೊತ್ತಿರೋ ಪ್ರಕಾರ ಯಾರು ಹೇಳಿದ್ದು ತೋರಿಸಿದ್ದಾರೆ. ಹಿಂದೂನ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಹತ್ರದಿಂದನೇ ತಲೆಗೆ ಶೂಟ್ ಮಾಡಿದ್ದಾರೆ. ಹತ್ರದಿಂದನೇ ಶೂಟ್ ಮಾಡಿ ಸಾಯಿಸಿದ್ದಾರೆ. ಮಧುಸೂದನ್ ಅವರು ಇಲ್ಲೇ ಇರೋದವರು, ತೆಲುಗು ಅವ್ರ ಮೂಲ ಬಂದು ಆಂಧ್ರದವರು. ಅವರು ಈ ರಿಚಸ್ ಕಾಡಿನಲ್ಲೇ ಒಂದು 8-9 ವರ್ಷದಿಂದ ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಮತ್ತು ಇದು ನಮಗೆ ಬೆಳಗ್ಗೆ ಈ ವಿಚಾರ ಗೊತ್ತಾಯಿತು. ನಮ್ಮ ಸ್ನೇಹಿತರು ಒಬ್ಬರು ಬಾಬು ವೇಣು ಅಂತ ಅವ್ರ ಮೂಲಕ ನಮಗೂ ಗೊತ್ತಾಯಿತು. ಈ ಥರ ಕಾಶ್ಮೀರಿ ಪ್ರವಾಸಕ್ಕೆ ಹೋಗಿದ್ದರು, ಅಲ್ಲಿಂಥ ದುರ್ಘಟನೆ ಉಗ್ರರ ದಾಳಿಗೆ ಅವರು ಬಲಿಯಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಬೆಳಗ್ಗೆ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಅವರು, ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂಥ ವ್ಯಕ್ತಿ. ವಾಕಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ನೋಡಿದ್ದೀವಿ ಅವ್ರನ್ನೆಲ್ಲ. ಅವರು ನಮ್ಮ ಅಸೋಸಿಯೇಷನ್ ಒಬ್ಬ ಸದಸ್ಯರು ಕೂಡ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ನಮಗೆ ಬೆಂಬಲವಾಗಿ ನಿಲ್ಲೋರು. ಹಾಗೆ ನಮ್ಮ ಅಧ್ಯಕ್ಷರು ಕೂಡ, ಇವರು ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ರಿಚಸ್ ಗಾರ್ಡನ್ ಅಧ್ಯಕ್ಷರು ಮೂರ್ತಿಯವರು ಅಂತ ಅವರು. ಮತ್ತು ಅನೇಕ ಜನ ಇದ್ದಾರೆ, ಸುಮಾರು ಒಂದು 200 ಮೆಂಬರ್ಸ್ ಇರೋವಂಥ ಜಾಗ. ಇವರು ಒಂದು 8 ವರ್ಷದ ಹಿಂದೆ ಆಗಿದೆ, 7-8 ವರ್ಷಗಳಾಯಿತು ಇಲ್ಲಿ ಬಂದು ಅವರು ನೆಲೆಸಿರೋದು. ಮತ್ತು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ. ಮತ್ತು ಸ್ವಂತ ಮನೆಯೇ ಅವರು ಇಲ್ಲದು. ಅವರು ಕೆಲಸಕ್ಕೆ ಅವ್ರದ್ದು ಗೊತ್ತಿಲ್ಲ, ಅವರು ಹೌಸ್ ವೈಫ್ ಆಗಿದ್ದರು ನಾನು ನೋಡಿರೋ ಪ್ರಕಾರ. ನನ್ನ ಹೆಸರು ಮಾಲ್ತೇಶ್ ಅಂತ. ಅದು ಒಂದು 8 ವರ್ಷ ಆಗಿದೆ ಮೇಡಮ್, 8 ಇಯರ್ಸ್ ಬೇಕು. ಗೊತ್ತಾಗಿದ್ದ ಪ್ರಕಾರ ಏನಾಯಿತು ಅಂತ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ಸ್ನೇಹಿತರೊಬ್ಬರು ಹೇಳಿರೋ ಪ್ರಕಾರ, ಅವರು ಕಾಶ್ಮೀರಕ್ಕೆ ಅವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪಹಲ್ಗಾಮ ಯಾವುದೂ ಅಲ್ಲಿಗೆ ಹೋಗಿದ್ದಾರೆ. ಹೌದು, ಈ ಥರ ವಿಷಯ ನಮಗೆ ಗೊತ್ತಾಯಿತು, ವಿಷಯ ತಿಳಿತು ಅಂತ ಅವರು ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಈ ವಿಷಯ ನಮಗೂ ಗೊತ್ತಾಗಿತ್ತು. ಅವರು 8-10 ಇಯರ್ಸ್ ಆಯ್ತು ಬಂದು. ಚೆನ್ನಾಗಿರ್ತಾಯಿದ್ರು ಜೊತೆ. ಇದು ಏರಿಯಾ ಪ್ರೋಗ್ರಾಮ್, ಎಲ್ಲ ಪ್ರೋಗ್ರಾಮ್ಸು, ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ಜೊತೆಲಿ ಇರ್ತಾಯಿದ್ರು. ಗಣೇಶ ಆಗ್ಬೋದು, August 15 ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಎಲ್ಲದಕ್ಕೂ ಕೋಆಪ್ರೇಟ್ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರು ಹುಡುಗ, ಪಾಪ 8ನೇ ಕ್ಲಾಸ್ ಏನು ಅನಿಸುತ್ತೆ. ಅವನು ನಮ್ಮ ಮನೆ ಮುಂದೆನೇ ಆಟ ಆಡ್ಕೊಂಡಿರ್ತಾ ಇದ್ದ. ಬೇಜಾರಾಗ್ತಾಯಿದೆ. 4 ಜನ ಜಮ್ಮು ಕಾಶ್ಮೀರ್ಗೆ ಹೋಗೋಕ್ಕೆ ಮುಂಚೆ ಲಾಸ್ಟಾಗಿ ಯಾವ್ದು ನೋಡಿದ್ರು ಸರ್? ಲಾಸ್ಟ್ ಅಂದರೆ ನಮಗೆ ಅಷ್ಟೊಂದು ಯಾರು ಹೋಗೋಗಿ ಹೇಳ್ಬಿಟ್ಟು ಹೋಗಲ್ಲ. ಅವ್ರು ಬೇರೆ ತೆಲುಗು, ನಾವು ಬೇರೆ ಕನ್ನಡ. ಎದುರುಗಡೆ ಬಿದ್ದರೆ ಆಯ್ ಬಾಯ್ ಅಂತ ಮಾತಾಡ್ತೀವಿ. ಪ್ರೋಗ್ರಾಮ್ಸಲ್ಲಿ ಮಿಂಗಲ್ ಆಗ್ತದೆ. ಸರ್, ಅವ್ರ ಜೊತೆಗೆ ಮತ್ತೆ ಇನ್ನಿಬ್ಬರು ಕುಟುಂಬಗಳು ಒಟ್ಟು ಸ್ನೇಹಿತರು ಅಂದರೆ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಅವ್ರು ಯಾರು ಪರಿಚಯ ಇಲ್ಲ. ಫ್ಯಾಮಿಲಿ ಸಮೇತ ಅವ್ರ ಊರಿಗೆ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ. ಆಂಧ್ರಾಗ ಹೋಗಿ ಅಲ್ಲಿಂದ ಹೋಗಿರ್ತಾರೆ ಅನಿಸುತ್ತೆ, ಅದರಿಂದ ಗೊತ್ತು.
ಅದೇ ಅಲ್ಲಿ ಅವರು ಒಂದು 3 ಜನ ಆರ್ಮಿ ಡ್ರೆಸ್ಸಲ್ಲಿ ಬಂದು ಚೆಕ್ ಮಾಡಿ ಫಸ್ಟ್ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿದ್ದಾರಂತೆ. ಇವ್ರು ತೋರಿಸಿದಾರಂತೆ, ಅದು ನ್ಯೂಸ್ ನಮಗೂ ಗೊತ್ತಿರೋ ಪ್ರಕಾರ ಯಾರು ಹೇಳಿದ್ದು, ತೋರಿಸಿದ್ದಾರೆ. ಹಿಂದೂನ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಹತ್ರದಿಂದನೇ ತಲೆಗೆ ಶೂಟ್ ಮಾಡಿದ್ದಾರೆ, ಹತ್ರದಿಂದನೇ ಶೂಟ್ ಮಾಡಿ ಸಾಯಿಸಿದ್ದಾರೆ.